ಬೆಳಿಗ್ಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರ 3 ಏರಿಕೆ ಆಗಿದೆ. ಇನ್ನೊಂದು CNG ದರ 93 ಇದ್ದಿದ್ದು 95 ರೂಪಾಯಿ ಆಗಿದೆ. ಈ ಒಂದಾದ್ಮೇಲೆ ಒಂದು ದರ ಏರಿಕೆ ಆಗ್ತಾ ಇರೋದನ್ನ ನೋಡಿದ್ರೆ ಸಾಮಾನ್ಯ ಜನರ ಜೀವನ ಹೆಂಗ್ ನಡೀತಿದೆ, ನಿಮ್ಗೆ ಏನ್ ಅನಿಸ್ತಾ ಇದೆ? ಮೇಡಮ್ ಏನಾಗಿದೆ ಅಂತಂದರೆ ಇವತ್ತಿನ ಪ್ರತಿದಿನ ಯಾವ ರೇಟ್ ಯಾವಾಗಿರುತ್ತೆ ಅಂತ ಹೇಳೋಕ್ಕಾಗ್ತಾಯಿಲ್ಲ. ಒಂದು ಸಲ ಗ್ಯಾಸ್ ಜಾಸ್ತಿ ಆಯಿತು ನೋಡಿ, ನಮಗೆ 350 ರೂಪಾಯಿಗೆ ಸಿಗ್ತಿದ್ದು ಗ್ಯಾಸು ಈಗ 1050 ರೂಪಾಯಿ ಆಗಿದೆ. ಆಮೇಲೆ ಕಮರ್ಷಿಯಲ್ ಹೋಟ್ಲಲ್ಲಿ ಊಟ ಮಾಡೋಕ್ಕಾಗ್ತಾಯಿಲ್ಲ. ಆಮೇಲೆ ಈಗ ಪೆಟ್ರೋಲು ಡೀಸೆಲ್ಲು CNG ಬೆಲೆ ಜಾಸ್ತಿ ಮಾಡಿದ್ದಾರೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ ನಮ್ಮ ವ್ಯವಸ್ಥೆ ನಿಂತಿರೋದು ಟ್ರಾನ್ಸ್ಪೋರ್ಟ್ ಮೇಲೆ. ಆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಏನಾಗುತ್ತೆ ಅಂತಂದರೆ ನೀವು ಲೀಟ್ರಿಗೆ 3 ರೂಪಾಯಿ ಜಾಸ್ತಿ ಮಾಡಿದ್ರೆ 1 kg ಅಕ್ಕಿಗೆ 3 ರೂಪಾಯಿ ಜಾಸ್ತಿ ಆಗುತ್ತೆ, ಬೇಳೆಗೆ 3 ರೂಪಾಯಿ ಜಾಸ್ತಿ ಆಗುತ್ತೆ. ಹಾಗೆ ಒಂದು ಬರೀ ಡೀಸೆಲ್ ಪೆಟ್ರೋಲ್ ಬೆಲೆ ಮಾತ್ರ ಜಾಸ್ತಿ ಆಗಿಲ್ಲ, ಸಂಪೂರ್ಣ ವ್ಯವಸ್ಥೆನೇ ಬೆಲೆ ಜಾಸ್ತಿ ಆಗಿದೆ. ಸಾಮಾನ್ಯ ಜನ ಬೆಂಗಳೂರಲ್ಲಿ ಜೀವನ ಮಾಡಬೇಕು ಅಂತಂದರೆ ಬೆಂಕಿಪಟ್ಟಣದಿಂದ ಹಿಡಿದು ಪ್ರತಿಯೊಂದನ್ನು ಕೊಂಡಬೇಕು ಅಂತಂದರೆ ಸಾಮಾನ್ಯ ಜನ ಜೀವನ ಮಾಡಬೇಕು ಅಂತಂದರೆ ಕನಿಷ್ಠ 50,000 ಸಂಪಾದನೆ ಇರಬೇಕು. ಆದರೆ ಸಂಪಾದನೆ ಈಗ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡೋರಾಗಲಿ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರಾಗಲಿ ಯಾರಿಗೂ 50,000 ಸಂಬಳ ಇಲ್ಲ. ಯಾವುದೋ ಕಾರ್ಪೊರೇಟ್ ಕಂಪ್ನಿ. ಮೇಡಮ್ ಇವರು ಮುಂದಿನ ಆಲೋಚನೆ ಇರಬೇಕು, ಪ್ರಿಕಾಷನ್ ಇರಬೇಕು. ಏನಪ್ಪ ಅಂದರೆ ಇಲ್ಲಿ ಎರಡು ತಿಂಗಳಿಂದ ಯುದ್ಧ ನಡೀತಿದೆ. ಅದಕ್ಕೆ ಇವರು ದೇಶಕ್ಕೆ ವಿನಿಮಯ ಹೋಗ್ತಾರಲ್ಲ, ಈಗ ವಿದೇಶಕ್ಕೆ ಹೋಗ್ತಿದ್ದಾರೆ ಪ್ರಧಾನಮಂತ್ರಿಗಳು. ಎಲ್ಲ ಇವ್ರನ್ನ ಬಂದ್ ಮಾಡಿದ್ರು, ಏನೋ ಬೆಂಗಾವಲ್ ಪಡೆ ಬಂದ್ ಮಾಡಿದ್ರು. ಆದರೆ ಈಗ ಕಾರಲ್ಲಿ ಹೋಗ್ತಿಲ್ಲ, ಅವರು ಹೋಗ್ತಾ ಇರೋದು ವಿಮಾನದಲ್ಲಿ. 5 ದಿನ ವಿದೇಶ ಪ್ರವಾಸ ಹೋಗ್ತಿದ್ದಾರೆ. ಎಷ್ಟು ಖರ್ಚಾಗುತ್ತೆ? ಅವರು ಓಡಾಡೋ ವಿಮಾನದ ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ಎಷ್ಟು ಅಲ್ವಾ? ಇಲ್ಲಿ ಕಡಿಮೆ ಮಾಡಿ ಅಲ್ಲೋಗಿ ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ? ದೇಶಕ್ಕೆ ಏನು ಮೆಸೇಜ್ ಕೊಟ್ರಿ ನೀವು? ಇಲ್ಲಿ ನೀವು ದೊಡ್ಡ ಭಾಷಣ ಮಾಡಿದ್ರಿ, ನೀವು ಎಲ್ಲ ಕಡಿಮೆ ಖರ್ಚು ಮಾಡಿ, ಕಡಿಮೆ ಡೀಸೆಲ್ ಬಳಸಿ, ಪ್ರವಾಸ ಹೋಗಬೇಡಿ, ವಿದೇಶ ಪ್ರವಾಸ ಹೋಗಬೇಡಿ ಅಂತ. ನೀವೇ ವಿದೇಶ ಪ್ರವಾಸ ಹೋಗ್ತಾ ಇದ್ದೀರಿ. ಏನು ಸಂದೇಶ ಕೊಟ್ರಿ ನೀವು ಪ್ರಧಾನಮಂತ್ರಿಯಾಗಿ? ತಪ್ಪಲ್ವಾ? ಆಮೇಲೆ ನೀವು ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಬರೀ ಬಿಸ್ನೆಸ್ಸು ಯಾರೋ ಶ್ರೀಮಂತರು ಮಾತ್ರ ಬದುಕ್ತಿದ್ದಾರೆ. ಸಾಮಾನ್ಯ ಜನ ತುತ್ತು ಕೂಳಿಗೆ ಅಲಿತಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದೇಶದ ವ್ಯವಸ್ಥೆ ದಯವಿಟ್ಟು ಸ್ವಲ್ಪ ಸುಧಾರಿಸಿ ಸಾಮಾನ್ಯ ಜನಕ್ಕೆ ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ.